ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು A to Z ಕನ್ನಡ ನ್ಯೂಸ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಷಯ ಬಂದು ದೇವೇಗೌಡರ ಕುಟುಂಬದ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ನೀಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಕೆಲವು ವಿಷಯಗಳನ್ನ ನಾವು ತಿಳ್ಕೊಡ್ತಾ ಹೋಗೋಣ. ಮೊದಲನೇದಾಗಿ ದೇವೇಗೌಡರು ಹಾಸನದಿಂದ ನೇಟಿವ್ ಪ್ಲೇಸ್ ಬರುತ್ತೆ, ಹರಪನಹಳ್ಳಿ ಅಂತ. ಸೊ ಅವ್ರದ್ದು ರಾಜಕೀಯ ಎಲ್ರಿಗೂ ಗೊತ್ತಿರುತ್ತೆ ಬೇಸಿಕ್ಕಾಗಿ. ಸೊ ಅದ್ರ ಬಗ್ಗೆ ಏನಿಲ್ಲ. ಇವತ್ತಿನ ವಿಷಯ ನಾವು ಏನು ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ಏನು ಮಾಡಿದ್ದಾರೆ ದೇವೇಗೌಡರು ನಮ್ಮ ರಾಜ್ಯಕ್ಕೆ, ಏನು ಕೊಡುಗೆ ಏನು ಅವ್ರದ್ದು, ಅವ್ರ ಸಾಧನೆಗಳೇನು, ಅವರ ಕುಟುಂಬದ ಸಾಧನೆ ಏನು, ಕುಮಾರಸ್ವಾಮಿ ಅವರ ಕೊಡುಗೆ ಏನು ನಮ್ಮ ರಾಜ್ಯಕ್ಕೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ದೇವೇಗೌಡರು, HD ರೇವಣ್ಣ ಮತ್ತು ಕುಮಾರಸ್ವಾಮಿ, ಈ 3 ಜನ ನಮ್ಮ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು? ಝೀರೋ. ಯಾಕೆ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಯಾವುದೇ ಥರವಾದ ಕೊಡುಗೆ ಇಲ್ಲ ಅವ್ರದ್ದು. ಯಾವುದೇ ನಾಯಕನ ಅವರು ಬೆಳೆಸಿಲ್ಲ, ಇಲ್ಲ ತಮ್ಮದೇ ಜನಾಂಗದ ಒಬ್ಬ ವ್ಯಕ್ತಿನ ಅವರು ಮುಂದೆ ಬರೋಕ್ಕೆ ಬಿಡೋದು ಇಲ್ಲ. ಯಾರು ಬಂದಿದ್ದಾರೆ ಸ್ನೇಹಿತರೆ? ಯಾರೂ ಬಂದಿಲ್ಲ. ಎಲ್ಲರೂ ಅವ್ರವ್ರ ಅಧಿಕಾರಕ್ಕೋಸ್ಕರ, ಅವರ ಅಧಿಕಾರ ಸ್ವಾರ್ಥಕ್ಕೋಸ್ಕರ, ಅವ್ರು ದುಡ್ಡು ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಆ ಪಕ್ಷ ಬಿಡೋದಕ್ಕಿದೆ ಕಾರಣ, ಜಮೀರ್ ಅಹಮದ್ ಈ ಪಕ್ಷ ಬಿಡೋದಕ್ಕಿದೆ ಕಾರಣ, HC ಮಹದೇವಪ್ಪ ಅವರು ಪಕ್ಷ ಬಿಡೋಕ್ಕಿದೆ ಕಾರಣ. ತುಂಬ ಜನ ಇದ್ದಾರೆ, ಸತೀಶ್ ಜಾರಕಿಹೊಳಿ ಆಗ್ಬೋದು, ತುಂಬ ಜನ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಯಾರನ್ನ ಬೆಳೆಸಿದ್ದಾರೆ, ಯಾರನ್ನೂ ಬೆಳೆಸಿಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಮ ಅಪ್ಪನ ಋಣದಲ್ಲಿದ್ದಾರೆ, ನಮ್ಮ ತಂದೆ ಋಣದಲ್ಲಿದ್ದಾರೆ. ಯಾರಿದ್ದಾರೆ ಕರ್ನಾಟಕಕ್ಕೆ? ಮೊದಲನೇದಾಗಿ ನಾವು ಯಾರ ಋಣದಲ್ಲೂ ಇರೋದು ಅಂತಲ್ಲ, ಜನಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ನೀವು? ಯಾವ್ದಾದ್ರು ಡ್ಯಾಮ್ ಕಟ್ಟಿದ್ದೀರಾ? ಯಾವುದಾದ್ರೂ ಒಂದು ಕಾರ್ಖಾನೆಗಳನ್ನ ಕಟ್ಟಿದ್ದೀರಾ? ಇಲ್ಲ ಸ್ವಂತ ದುಡ್ಡಿಂದ ಏನಾದರೂ ಜನರಿಗೆ, ಬಡವರಿಗೆ, ಕಷ್ಟ ಸುಖಕ್ಕೆ ಅನುಕೂಲಕ್ಕೋಸ್ಕರ ಒಂದು ರಾಮನಗರ ಜಿಲ್ಲೆ ಅಂತ ಹುಟ್ಟಾಕ್ತೀರಾ? ಆ ಜಿಲ್ಲೆನಲ್ಲಿ ತಂದು ತಮ್ಮ ಹೆಂಡ್ತಿನೇ ನಿಲ್ಲಿಸ್ತೀರಾ, ಆ ಎಲೆಕ್ಷನ್ಗೆ ಗೆಲ್ಲಿಸ್ತೀರಾ, ಆ ರಾಮನಗರನ ಹಿಂದುಳಿದ ಪ್ರದೇಶ ಮಾಡಿಬಿಡ್ತೀರಾ. ಮಾಗಡಿ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಕುಣಿಗಲ್ ಆಗ್ಬೋದು, ಯಾವುದು ಉದ್ಧಾರ ಆಗಿದೆ? ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವುದು ಉದ್ಧಾರ ಆಗಿದೆ? ಇದನ್ನು ಪ್ರಶ್ನೆ ಮಾಡಬೇಕಾಗಿರೋದು ಜನ ಏನು ಮಾಡ್ತಾರೆ? ಕುಮಾರಣ್ಣ ಇದು ಲಾಟ್ರಿ ನಿಲ್ಲಿಸ್ಬಿಟ್ರು, ಸಾರಾಯಿ ನಿಲ್ಲಿಸ್ಬಿಟ್ರು, ಇದವ್ರ ಕರ್ತವ್ಯ. ನಾವು ಓಟ್ ಹಾಕಿ ಇಲ್ಲ ಅವ್ರ ಅಧಿಕಾರಕ್ಕೆ ಬಂದು ವಾಮ ಮಾರ್ಗದಿಂದ ಅಲ್ಲಿ ಕುತ್ಕೊಂಡಿದ್ದಾರೆ ಅಂದರೆ ಜನರಿಗೆ ಏನಾದರೂ ಒಂದು ಮಾಡಲೇಬೇಕು. ಅವ್ರ ಮನೆಯಿಂದ ದುಡ್ಡು ತಂದು ಮಾಡಲ್ಲ ಸ್ನೇಹಿತರೆ. ಅವ್ರ ಪರ್ಸ್ನಲ್ ದುಡ್ಡಿಂದ ಏನಾದರೂ ತೆಗೆದು ಯಾರಿಗಾದ್ರೂ ಮಾಡಿದರೆ ನನಗೆ ಹೇಳಿ, ಸರಿನಾ? ಯಾರೂ ಏನೂ ಮಾಡಲ್ಲ. ಸಾರಾಯಿ ನಿಲ್ಲಿಸಿದ್ರು ಅಂದರೆ ಅವತ್ತಿನ ಸ್ಥಿತಿಗತಿ ಹಾಗೇ ಇತ್ತು. ಸೊ ನಿಲ್ಲಿಸ್ಬೇಕಾಗಿರೋವಂಥ ಒಂದು ಅನಿವಾರ್ಯತೆ ಅಂತಾರೆ ಗೌರ್ಮೆಂಟದನ್ನ, ಅನಿವಾರ್ಯತೆ. ಇನ್ನೇನೋ ಆಪ್ಷನ್ನೇ ಇಲ್ಲ ನಮ್ಮ ಮುಂದೆ, ಇದೇ ನಮ್ಮ ಆಪ್ಷನ್ನು ಅಂತ ಅಂದ್ಬಿಟ್ಟು ಆಪ್ಷನ್ನ ತಗೊಂಡಿದ್ದಾರೆ. ಲಾಟ್ರಿದು ಅದೇ ಸೇಮ್ ಸಿಚುವೇಶನ್ನೇ. ನಮ್ಮ ರಾಜ್ಯದಲ್ಲಿ ತುಂಬ ಸಾವು ನೋವು ಆಗ್ತಾ ಇತ್ತು. ಅವಾಗಿನ ಟೈಮಲ್ಲಿ ಮೀಡಿಯಾ ಇರಲಿಲ್ಲ, ಬಟ್ ಆದರೂ ತುಂಬ ಜನ ಸಾಯ್ತಾ ಇದ್ರು ಲಾಟ್ರಿ ಹುಚ್ಚಿಂದ. ತುಂಬ ಜನದ ಕುಟುಂಬ ಬೀದಿಗೆ ಬಿದ್ದಿತ್ತು. ಅದೇ ಟೈಮ್ಗೆ ಅವ್ರು ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನ ಜೊತೆ, BJPನಲ್ಲಿ 2020 ಗೌರ್ಮೆಂಟ್ ಅಂತ, ಸಮ್ಮಿಶ್ರ ಸರ್ಕಾರ ಅಂತ. ಸೊ ಅದರಿಂದ ಅವರು ಮಾಡಲೇಬೇಕಾದ್ರೆ ಒಂದು ಅನಿವಾರ್ಯ ಇತ್ತು, ಮಾಡಿದ್ರು. ಅದನ್ನು ನಾವು ಸ್ವಾಗತ ಮಾಡೋಣ. ಆದರೆ ಬೇರೆ ಇವ್ರ ಕೊಡುಗೆ ಏನು? ನಮಗೆ ಪೂರ್ಣ ಬಹುಮತ ಕೊಟ್ಟಿಲ್ಲ ಅಂತ ಅವ್ರು ಕ್ವಶನ್ ಮಾಡ್ತಾರಲ್ಲ, ಪೂರ್ಣ ಬಹುಮತ ಕೊಡೋವಂಥ ಕೆಲಸ ಏನು ಮಾಡಿದ್ದಾರೆ ಸ್ನೇಹಿತರೆ? ಮಂಡ್ಯ ಭಾಗದಲ್ಲಿ, ರಾಮನಗರ, ಅವ್ರು ಇರೋದಲ್ಲಿ ಹಾಸನ ಒಂದು ಬಿಟ್ಟು ಇನ್ಯಾವ ಡಿಸ್ಟಿಕ್ಕಿಂದ ಅವರು ಎಲೆಕ್ಷನ್ನ ಕಂಟೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ? ಯಾವ ಊರು, ಯಾವ ಜಿಲ್ಲೆನೂ ಸಹಿತ ಇದುವರೆಗೂ ಉದ್ಧಾರ ಆಗಿಲ್ಲ. ಬರೀ ಅವ್ರ ಕುಟುಂಬಕ್ಕೋಸ್ಕರ, ಅವ್ರ ಕುಟುಂಬದ ಆಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ರಾಮನಗರ ಜಿಲ್ಲೆ ಅಂತ ಒಂದು ಮಾಡಿ ಅಲ್ಲಿ ಸುತ್ತಮುತ್ತ ಎಲ್ಲ ಒಂದು 1000 ಮೇಲೆ ಎಕರೆ ಜಮೀನು ತಗೊಂಡು ಅವ್ರು ಮಾಡ್ಕೊಂಡ್ರೆ. ಯಾಕೆ ಅಂದರೆ ಬೆಂಗಳೂರು ಗ್ರಾಮಾಂತರ ಸೈಟ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ, ಒಂದು ಭೂಮಿಯ ತೂಕ ಜಾಸ್ತಿ ಆಗುತ್ತೆ, ಭೂಮಿ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಯಾಕೆ? ಬೆಂಗಳೂರು ಅಂತ ಬಂದರೆ, ಗ್ರಾಮಾಂತರ ಅಂತ ಬಂದರೆ ಕಂಪನಿಗಳು ತಲೆ ಎತ್ತುತ್ತವೆ, ಇಂಡಸ್ಟ್ರಿಯಲ್ ಏರಿಯಾಗಳು ಬರ್ತದೆ, ಅಪ್ರೋಚ್ ಮಾಡ್ತಾರೆ ಕಂಪ್ನಿಯವರು. ಸೊ ಅವ್ರಿಗೆ ಭೂಮಿ ಕೊಡಬೇಕಾಗುತ್ತೆ, ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅವಾಗ ಇಲ್ಲಿರೋರಿಗೆ, ಲೋಕಲ್ ಇರೋರಿಗೆ ಕೆಲಸ ಸಿಗುತ್ತೆ. ನಾವು ಎಲ್ಲಿಗೋ ಹುಡ್ಕೊಂಡು ಹೋಗೋ ಅನಿವಾರ್ಯತೆ ಇರಲ್ಲ. ತುಂಬ ಥರ ಸಹಾಯ ಜನಕ್ಕಾಗುತ್ತೆ, ಅವ್ರಿಗಾಗಲ್ಲ. ಯಾಕೆಂದರೆ ಭೂಮಿ ಕೊಡಬೇಕಾಗುತ್ತಲ್ಲ. ಒಂದು ದೊಡ್ಡ ಫ್ಲ್ಯಾಟು 2000 ಎಕರೆ, 3000 ಎಕರೆ ಈ ಥರ ಕೊಡಬೇಕಾಗುತ್ತೆ. ಅವ್ರು ಅಲ್ಲಿ ಕೊಟ್ಟರೆ ಕಂಪ್ನಿಗಳಿಗೆ ಇವ್ರಿಗೇನು ಸಿಗಲ್ವಲ್ಲ. ಆ ಕಾರಣದಿಂದ ಜನ ಅದನ್ನು ಕಣ್ತರದು ನೋಡಿಲ್ಲ. ನೋಡ್ದಿರ ಕುಮಾರಣ್ಣ ಅಂತಾರೆ. ಏನು ಮಾಡಿದ್ದಾರೆ ಅಂತ ಒಂದು ಮಂಡ್ಯಗೆ ಏನು ಮಾಡಿದ್ದಾರೆ? ಮಂಡ್ಯ ಜನರನ್ಗೆ ಏನು ಮಾಡಿದ್ದಾರೆ? ಏನು ಕೊಡುಗೆ ಕೊಟ್ಟಿದ್ದಾರೆ?
ಜಗಳ ಮಾಡೋದಾ? ನಾವು ಒಕ್ಕಲಿಗರ ನಾಯಕ ಅಂತ ಹೇಳೋದು? ಒಕ್ಕಲಿಗರ ನಾಯಕ ಅಲ್ಲ ಅವರು. ಒಕ್ಕಲಿಗರ ನಾಯಕರಾಗಿದ್ದರೆ ತಮ್ಮ ಸಮುದಾಯದಲ್ಲೂ ತುಂಬ ಬಡವರಿದ್ದಾರೆ, ತಮ್ಮ ಸಮುದಾಯದಲ್ಲೂ ತುಂಬ ಜನ ಶೋಷಿತರಾಗಿದ್ದಾರೆ. ಅವ್ರ ಪರವಾಗಿ ನಿಂತ್ಕೋಬೇಕಾಗಿತ್ತು, ಅವರು ಜಾತ್ಯತೀತವಾಗಿ ಬೆಳಿಬೇಕಾಗಿತ್ತು. ತಮ್ಮ ಸಮುದಾಯದ ಕೆಲವೇ ಜನನಾದರೂ ಬೆಳೆಸ್ಬೇಕಾಗಿತ್ತು ಜೊತೆಯಲ್ಲಿ. ನಮ್ಮ ಸಮುದಾಯದವರು ಒಬ್ರು ಇರಬೇಕಪ್ಪ ಕಾಂಟ್ರಿಬ್ಯೂಷನ್ ರಾಜ್ಯ ಸರ್ಕಾರದಲ್ಲಿ, ನಮ್ಮವ್ರಿಗೂ ಏನಾದರೂ ಒಂದು ಸಹಾಯ ಆಗಬೇಕು, ನಮ್ಮ ಜನನೂ ಬೆಳಿಬೇಕು ಅನ್ನೋದು ಅವ್ರಿಗೆ ಭಾವನೆನೇ ಇಲ್ಲ. ಅವ್ರದೇ ಸಮುದಾಯದ ಜನನ ಅವ್ರು ಬೆಳೆಸಲ್ಲ ಅಂದರೆ ಇನ್ಯಾವ ಸಮುದಾಯದ ಜನನ ಬೆಳೆಸ್ತಾರವರು? ನನ್ನ ಪ್ರಶ್ನೆ ಮೊದಲನೇದಾಗಿ. ಎರಡನೇದಾಗಿ ರೇವಣ್ಣ ಅವ್ರದ್ದು ಎಲ್ರಿಗೂ ಗೊತ್ತಿದೆ, ಅವರು ದೈವಿ ಭಕ್ತರು, ದೇವ್ರ ಭಕ್ತರು ಅಂತ ಹೇಳ್ಕೊಂಡು ಓಡಾಡಿರೋದು. ಆದರೆ ಅಪೋಸಿಟು ನಾವು ಮೂವಿಗಳಲ್ಲಿ ನೋಡ್ತಿದ್ದೋ ಸ್ನೇಹಿತರೆ, ಏನು ದೇವ್ರ ಭಕ್ತರಾಗಿರ್ತಾರೆ, ತುಂಬ ಒಳ್ಳೆಯವರಾಗಿರ್ತಾರೆ, ಒಳಗಡೆ ಹೋದರೆ ಕರ್ಮಕಾಂಡ ಮಾಡ್ತಾರೆ. ಇದು ಆ್ಯಸ್ ಇಟ್ ಈಸ್ ಅದೇ ಥರ ನಡೆದಿರೋದು. ಅವ್ರು ಯಾರೋ ಡೈರೆಕ್ಟರ್ಗಳು ತುಂಬ ಜನ ಮೂವಿ ಮಾಡಿದ್ದಾರೆ, ಮೋಸ್ಟ್ಲಿ ಇವ್ರ ಸ್ಟೋರಿ ಬಗ್ಗೆ ಏನಾದರೂ ಇಟ್ಕೊಂಡು ಒಂದು ಇನ್ಸ್ಪಿರೇಷನ್ ಆಗಿ ಮಾಡಿದಾರೋ ಏನೋ ಗೊತ್ತಿಲ್ಲ ಮೂವಿ. ಬಟ್ ನಿಜ ಅದು ಬಳಸ್ಕೊಂಡು ಅವ್ರನ್ನ ಕಿಡ್ನಾಪ್ ಮಾಡಿ ಭವಾನಿ ರೇವಣ್ಣ ಅವ್ರದ್ದು ಎರಡ ಸ್ನೇಹಿತರೆ ಅವ್ರ ಕರ್ಮಕಾಂಡ ಹೇಳ್ತಾ ಹೋದರೆ ಒಂದು ವಿಡಿಯೋದಲ್ಲಿ ಸಾಲೋದೇ ಇಲ್ಲ. ನಾನು ದಿನಾಗಲೂ ಒಬ್ಬೊಬ್ಬರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಇವ್ರದ್ದೊಂದು ಸೀರೀಸೇ ಮಾಡ್ತೀನಿ. ಸೊ ಒಂದು ಗಾದೆ ಇದೆ ಕುಮಾರಸ್ವಾಮಿ ಮಗನ ಬಗ್ಗೆ, ಕೊಟ್ಟ ಕುದುರೆಯನ್ನು ಏರಲಾರದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಹಾಗೆ ಮಂಡ್ಯದಲ್ಲಿ ನಿಂತಿದ್ದಾಯಿತು, ಅಲ್ಲೂ ಸೋತರು, ರಾಮನಗರದಲ್ಲಿ ಬಂದು ಅಲ್ಲೂ ಸೋತರು. ಯಾಕೆ? ನಮ್ಮ ತಾತನ ನಾವು ಸಾಹೇಬರು ಅನ್ನೋಕ್ಕಾಗುತ್ತಾ? ಅದೇನೇ ರಾಜಕೀಯ ಇರಲಿ, ದೇವೇಗೌಡರು ಮೊಮ್ಮಗ ಅಂತ ಪ್ರತಿ ಜನಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ದೇವೇಗೌಡರು ಸಾಹೇಬರು ಅಂದರೆ ಇವ್ರ ಐಡೆಂಟಿಟಿ ಏನೂ ಇಲ್ವಾ? ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಐಡೆಂಟಿಟಿ ಏನೂ ಇಲ್ವಾ? ಇವ್ರು ಇದೇನ ಮಾಡಿರೋದು ರಾಜಕೀಯದಲ್ಲಿ ಬಂದು? ಅಪ್ಪ ಆಯಿತು, ಮಗ ಆಯಿತು, ಮೊಮ್ಮಕ್ಕಳು, ಸೊಸೆ, ಅಳಿಯ, ಯಾರು ಮಾಡೋದೇ ಇಲ್ವಾ ಸ್ನೇಹಿತರೆ? ಏನೆಲ್ಲ ದೇಶ ಸೇವೆಗೋಸ್ಕರ ರಾಜಕೀಯನೇ ಬರಬೇಕಾ? ಬೇರೆ ಯಾವುದೇ ಥರ ದಾರಿ ಇಲ್ವಾ ಅವ್ರ ಕುಟುಂಬಕ್ಕೆ? ಕುಟುಂಬ ರಾಜಕಾರಣ ಅನ್ನೋದು ಎಲ್ಲಿಂದ ಹುಟ್ಟುತ್ತೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ನಮ್ಮ ಕರ್ನಾಟಕದಲ್ಲಿ ದೇವೇಗೌಡರ ಕುಟುಂಬದಿಂದನೇ ಕುಟುಂಬ ರಾಜಕೀಯ ಅನ್ನೋದು ನಾನು ನೋಡಿರೋದು. ಅಷ್ಟು ತಳಮಟ್ಟದಿಂದ ಅವ್ರ ಮನೆಯಲ್ಲೆಲ್ಲ ರಾಜಕೀಯದಲ್ಲಿದ್ದಾರೆ. ಯಾಕೆ? ಬೇರೆ ಯಾವುದೇ ಥರ ಸೇವೆ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ವಾ? ರಾಜಕೀಯನೇ ಬೇಕಾ? ಅವ್ರ ಸೊಸೆಗೆ, ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಎಲ್ಲ MP MLA ಎಲ್ಲ ಎಕ್ಸ್ ಮಿನಿಸ್ಟ್ರು ಇದೇ ಆಗಿರಬೇಕಾ? ರಾಜಕೀಯ ದುರುದ್ದೇಶ ಇಲ್ದಿರೋ ಕುಮಾರಸ್ವಾಮಿ ಅವರು BJP ಜೊತೆ ಮೈತ್ರಿ ಮಾಡಿಕೊಂಡು MP ಎಲೆಕ್ಷನಲ್ಲಿ ನಿಂತ್ಕೊಂಡು ಅಲ್ಲಿ ಗೆದ್ದು, ಅಂದರೆ ಚನ್ನಪಟ್ಟಣದ ಜನತೆ ಓಟ್ ಹಾಕಿರೋ ದುಡ್ಡು ಎಲ್ಲಿಂದ ಬಂತು? ಟ್ಯಾಕ್ಸ್ ದುಡ್ಡಿಂದ. ಅದನ್ನು ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇಲ್ಲೂ ನಿಂತು ಗೆದ್ದರು, ಅಲ್ಲೂ ನಿಂತರು ಗೆದ್ದರು ಅಂತ ಒಂದಷ್ಟು ಜನ ಅಂಧಾಭಿಮಾನಿಗಳು ತುಂಬ ಹೆಮ್ಮೆ ಪಡ್ತಾರೆ. ಆದರೆ ದುಡ್ಡು ಹಾಳಾಗ್ತಾ ಇರೋದು ನಮ್ಮದು ಅಂತ ಯೋಚನೆ ಮಾಡಬೇಕು. ನಮ್ಮ ಟ್ಯಾಕ್ಸ್ ದುಡ್ಡಿಂದ ನಡೆಯುತ್ತೆ ಎಲೆಕ್ಷನ್ನು. ಅವ್ರ ಮನೆ ಪರ್ಸ್ನಲ್ ದುಡ್ಡಿಂದ ತಂದು ಎಲೆಕ್ಷನ್ ಮಾಡಿ ಮೂರು ಸರಿ ನಿಂತ್ಕೊಂಡು ಗೆಲ್ಲಿ, ನಾವು ಬೇಡ ಅನ್ನೋದಿಲ್ಲ. ಅದನ್ನು ನಾವು ಕ್ವಶನ್ ಮಾಡಬೇಕಾಗಿರೋದು. ಇಲ್ಲಿ ನಿಂತಿದ್ದಾರೆ ಅಂತಂದರೆ 5 ವರ್ಷ ಅಲ್ಲಿ ಕಂಪ್ಲೀಟ್ ಮಾಡಬೇಕು, ಇನ್ನೊಂದು ಕಡೆ ಹೋಗಿ ನಿಲ್ಬೇಕು. ಅದು ಯಾರೇ ಆಗಲಿ, ಯಾವುದೇ ಪಕ್ಷದಲ್ಲಿ ನಿಂತ್ಕೊಳ್ಳಿ, ಅದು ತಪ್ಪು. ಅಂದರೆ ಇಲ್ಲಿರೋ ಜನರು ಓಟಿಂದು ಒಂದು ನ್ಯಾಯ ಕೊಡುತ್ತಾರಾ? ಇಲ್ಲಾಂದರೆ ಅದು ಎಕ್ಸ್ಪೆಂಡಿಚರ್ ಆಗಿರುತ್ತಲ್ಲ ಲಕ್ಷಾಂತರ ರೂಪಾಯಿ, ಅದಕ್ಕೆ ಅವ್ರು ನ್ಯಾಯ ಕೊಡ್ತಾರ? ಅಲ್ಲೋದ್ರು ಏನೋ ಒಳಗಡೆ ಮಾತುಕತೆ ನಡೆಸಿದ್ರು, ಮೈತ್ರಿ ಮಾಡಿಕೊಂಡ್ರು, ಅಲ್ಲೂ ರಾಜಕೀಯದ ದುರಾಸೆ. ನನಗೆ ಮಿನಿಸ್ಟ್ರು ಪದವಿ ಕೊಡ್ತೀನಿ ಅಂದರೆ ಬರ್ತೀವಿ. 2ರಿಂದ 3 ಸೀಟಲ್ಲಿದ್ರೂ ಅವರು ಕಿಂಗ್ ಮೇಕರೇ. ಅದು ಜನ ತಿಳ್ಕೊಬೇಕು. ನಾವು ಕ್ವಶನ್ ಮಾಡಬೇಕು. ಯಾರ ಮನೆ ದುಡ್ಡಪ್ಪ? ನೀನು ಟ್ಯಾಕ್ಸ್ ದುಡ್ಡು ಹಾಳು ಮಾಡ್ತಾ ಇದೆಯಾ? ನಿನ್ನ ಸ್ವಾರ್ಥಕ್ಕೋಸ್ಕರ ಇಲ್ಲಿ ನಿಂತ್ಕೋ, ಅಲ್ಲಿ ನಿಂತ್ಕೋ, ಅಲ್ಲಿಂದ ಒಂದು ಸಮ್ಮಿಶ್ರ ತಗೊಂಬ, ಇಲ್ಲಿಂದ ಒಂದು ಮೈತ್ರಿ ತಗೊಂಡ್ಬಾ, ನಿನ್ನ ದುರಾಸೆಗೆ ನೀನು ಮಾಡ್ಕೊಂಡು ಬಿಡು ಅಂತ. ಇನ್ನು ಡಾಕ್ಟರ್ ಮಂಜುನಾಥ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನಮ್ಮ ಮನೆಗಳಲ್ಲೂ ಯಾರಾದರೂ ಇರ್ತಾರೆ, ನೆನಪಿಸ್ಕೊಳ್ಳಿ. ನಿಮ್ಮ ಮನೆಗಳಲ್ಲೂ ಯಾರಾದರೂ ಇರ್ತಾರೆ. ಒಬ್ಬ ಡಾಕ್ಟ್ರ್ ಇದ್ದರೆ ಡಾಕ್ಟ್ರ್ ಕರ್ತವ್ಯ ಏನು? ಕಸ ಗುಡಿಸೋರಿದ್ರೆ ಅವ್ರ ಕರ್ತವ್ಯ ಏನು? ಈಗ BBMPನಲ್ಲಿ ಕ್ಲೀನ್ ಮಾಡ್ತಾರೆ ಕಸನ, ಅವ್ರ ಕರ್ತವ್ಯ ಏನು? ಅವರು ಕಸನ ತೆಗೆದು ಕ್ಲೀನ್ ಮಾಡಬೇಕು, ಅದೇ ಅವ್ರ ಕರ್ತವ್ಯ. ಒಬ್ಬ ಡಾಕ್ಟರ್ ಆದವ್ರ ಕರ್ತವ್ಯನೂ ಅದೇ. ಅವ್ರ ಕೆಲಸ ಏನು? ಗೌರ್ಮೆಂಟ್ ಸರ್ವೆಂಟ್ ಆಗಿದ್ರೆ ಆಪ್ರೇಷನ್ಸ್ ಮಾಡಬೇಕು, ಅದರಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಾರೆ, ತುಂಬ ಜನರು ಪ್ರಾಣ ಉಳಿಸ್ತಾರೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣ. ಅದನ್ನ ಇಟ್ಕೊಂಡು ನನಗೆ ಓಟ್ ಕೊಡಿ ಅಂತ ಹೇಳೋದು ತಪ್ಪಿದೆ. ಅವ್ರು ಮಾಡೋ ಕೆಲಸದ ಬಗ್ಗೆ, ಇಲ್ಲ ನಾನು ಈ ಥರ ಒಂದು ಕನಸು ಕಂಡಿದ್ದೀನಿ, ಈ ಥರ ಒಂದು ಕೆಲಸ ಮಾಡಬೇಕು ಅಂತಿದ್ದೀನಿ, ಇದಕ್ಕೋಸ್ಕರ ನಂಗೆ ಓಟ್ ಕೊಡಿ ಅನ್ನೋದು
ಸರಿ ಅನಿಸುತ್ತೆ. ನಾನು ಮಾಡಿದ್ದೀನಿ, ನನಗೆ ವೋಟ್ ಮಾಡಿ ಅಂದರೆ ಅವ್ರು ಸರ್ವೆಂಟು, ಗೋರ್ಮೆಂಟ್ ಸರ್ವೆಂಟು, ಪೇಮೆಂಟ್ ತೊಗೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವ್ರ ಕರ್ತವ್ಯನೇ ಒಬ್ಬ ರೋಗಿದು, ಅವರು ತಗೊಂಡಿರೋ ಲೈನು, ಅವ್ರಿಗೆ ಓದಿರೋ ವಿದ್ಯೆನೇ ಒಬ್ಬ ವ್ಯಕ್ತಿ ಜೀವ ಉಳಿಸೋದು. ಮತ್ತು ಅದರಲ್ಲಿ ಏನಿದೆ ವ್ಯತ್ಯಾಸ? ಯಾಕೆ ಜನ ಬ್ಲೈಂಡಾಗಿ ನಂಬ್ತೀರಾ? ನಮ್ಮ ಥರ ನಂಬೋದಕ್ಕೇ ಅವ್ರು ಆ ಥರ ಅದನ್ನ ಯುಟಿಲೈಸ್ ಮಾಡ್ಕೊತಾ ಇರೋದು. ನಮ್ಮ ನಂಬಿಕೆ, ನಮ್ಮ ಒಂದು ವಿಶ್ವಾಸನೇ ಅವ್ರ ಬಂಡವಾಳ. ಇಷ್ಟು ಹೇಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಒಂದಿಗೆ. ನಮಸ್ಕಾರ ಸ್ನೇಹಿತರೆ.